ಸೊ ಈ ತಾರಕನ ತಾರಕಕ್ಕೇರಿ ಹಾಡಿರೋಂಥ ಈ ಇಬ್ರು ಕಂಟೆಸ್ಟೆಂಟ್ಸು ಅವ್ರ ಮುಖದಲ್ಲಂತೂ ಬಹಳ ಚೆನ್ನಾಗಿ ಖುಷಿಯಾಗಿರುವಂತ ಒಂದು ನಗು ಇದೆ. ವಿ.ಪಿ. ಸರ್ ಎಷ್ಟು ಎಂಜಾಯ್ ಮಾಡಿದ್ರಿ ಸರ್ ಈ ಹಾಡನ್ನ? ಶಿವಾನಿ ಹಾಗೂ ಸೃಷ್ಟಿ ಎಕ್ಸ್ಟ್ರಾಡಿನರಿ. ಆ ಕಡೆನಲ್ಲಿ ಇಂಪ್ರೂವ್ ಏನ್ ಮಾಡಿದ್ರಿ ನೀವು, ಅದು ಸ್ವಲ್ಪ ಡಿಸೈನ್ ಮಾಡ್ಕೊಂಡೆ ಮಾಡಿದೀರಾ, ಆದ್ರೂ ಅದೆಷ್ಟು ಚೆನ್ನಾಗಿ ಡಿಸೈನ್ ಆಗಿತ್ತು ಅಂದ್ರೆ ಸರ್ ಯಾರು ಡಿಸೈನ್ ಮಾಡಿದ್ ಸರ್? ಅರೆ ವಾ ಬಹಳ ಚೆನ್ನಾಗಿತ್ತು, ಅದು ವೆರಿ ನೈಸ್. ಸೊ ಶಿವಾನಿ ನಿಮ್ ತಂದೆ ಹಾಡ್ತಾರಲ್ವಾ? ಸೃಷ್ಟಿ ನಿಮ್ ತಂದೆನೂ ಹಾಡ್ತಾರ? ಹೌದಾ? ಇದು ಗೊತ್ತಿಲ್ಲ ಸರ್ ನಮ್ಗೆ. ಸರ್ ನೀವೇನ್ ಹಾಡ್ತೀರಾ ಸರ್? ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ. ಸೊ ಅವರ ಗೀತೆಗಳನ್ನ ರೆಗ್ಯುಲರ್ ಆಗಿ ಆರ್ಕೆಸ್ಟ್ರಾ ಜೊತೆ ಹಾಡೋದು ಅಭ್ಯಾಸ. ಹೌದಾ? ಸರ್ ಇಬ್ಬರಿಗೂ ನಂಟಿದೆ ಸರ್, ಆರ್ಕೆಸ್ಟ್ರಾ ನಂಟಿದೆ. ಈ ಇಡ್ಲಿ ಜೊತೆ ಗಟ್ಟಿ ಚಟ್ನಿ ಬೇಕೇ ಬೇಕು. ಈಗ ಇವ್ರದೆಲ್ಲ ಕಾಮೆಂಟ್ ಎಲ್ಲ ಆದ್ಮೇಲೆ ಖಂಡಿತ ಇಡ್ಲಿ ಚಟ್ನಿ ಇದೊಂದು ಪ್ರಯೋಗ ಮಾಡ್ಬಿಡಿ, ಮಾಡೋಣ. ಶಿವಾನಿ ನೀ ಹೇಳು, ಸೃಷ್ಟಿಲಿ ಸ್ಟ್ರಾಂಗ್ ಅವಳ ಸ್ಟ್ರೆಂತ್ ಏನು? ಮ್ಯೂಸಿಕಲ್ ಸ್ಟ್ರೆಂತ್? ಅವಳ ಸ್ವರಗಳು ತುಂಬಾ ಚೆನ್ನಾಗಿ ಹೇಳ್ತಾಳೆ. ನನಗೂ ಹೇಳ್ಕೊಡ್ತಿದ್ಲು ಇದು ಹಿಂಗ್ ಹೇಳು ಅಂತ. ವಾ, ನಿನಗೆ ಅವಳಲ್ಲಿ ಕಾಣುವ ಒಂದು ಒಳ್ಳೆ ಅಂಶ ಏನು ತಾಯಿ? ಅಂದರೆ ಲೌಡ್ ಇರೋ ಸಾಂಗ್ಸ್ ತುಂಬ ಚೆನ್ನಾಗಿ ಹಾಡ್ತಾಳೆ. ಅಂದರೆ ಅವಳ ವಾಯ್ಸ್ ನ್ಯಾಚುರಲಿ ಲೌಡ್ ಆಗಿ ಬರುತ್ತೆ ಆ್ಯಂಡ್ ಲಿರಿಕ್ಸ್ ಕ್ಲಾರಿಟಿ. ವಾ 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 ವಾ. ಆ್ಯಂಡ್ ಫಾಸ್ಟ್ ಬೀಟ್ ಜಾನರ್ ಅವಳದು ಆ ಜಾನರ್. ವೆರಿ ಗುಡ್ ವೆರಿ ಗುಡ್. ಬಹಳ ಚೆನ್ನಾಗಿತ್ತು. ಇಬ್ಬರು ಸೇರಿ ದೀಪಾವಳಿ ಪಟಾಕಿ ಹೊಡೆದಂಗಿತ್ತು. ಸೂಪರ್ ಸಾಂಗ್, ಸೂಪರ್ ರೆಂಡಿಷನ್. ಕಂಗ್ರ್ಯಾಚುಲೇಷನ್ಸ್. ಅಂಡ್ ಸರ್ ನಿಮ್ಮ ಮಾತಲ್ಲೇ ಹೇಳ್ಬಿಟ್ರಿ ಸೂಪರ್ ಸಾಂಗ್ ಅಂತ. ಈ ಸಾಂಗ್ ಸೂಪರ್ ಆಗಿದ್ದು ಸೂಪರ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಸರ್ ಕಂಪೋಸಿಷನ್ ಇಂದ ನಮ್ಮ ಸೂಪರ್ ಮ್ಯಾನ್ ಆಫ್ ಸರಿಗಮಪ ಅರ್ಜುನ್ ಜನ್ಯ ಸರ್. ಇಬ್ಬರು ಸೂಪರ್ ಡೂಪರ್ ಕಾಂಪಿಟೇಟಿವ್ ಆಗಿ ಹಾಡಿದ್ದೀರಾ. ಈ ಹಾಡು ಆ ಕ್ಲಾಸಿಕಲ್ಲು ವೆಸ್ಟರ್ನ್ ಮಿಕ್ಸ್ ಮಾಡಿ ಹಾಡಬೇಕು, ಎಲ್ಲ ವಿಷಯ ಇದರಲ್ಲಿದೆ. ಸೊ ಅದನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು, ಈಗ ಒಬ್ಬರು ವಾಯ್ಸ್ ಪವರ್ಫುಲ್ ಆಗಿದೆ, ಅದಕ್ಕೆ ಚೆನ್ನಾಗಿ ಕೇಳುತ್ತೆ, ಇನ್ನೊಬ್ರು ಅವ್ರದ್ದೇ ಒಂದು ಶೈಲಿ ಇದೆ. ಸೊ ಲಾಸ್ಟಲ್ಲಿ ನೀನು ಸ್ವರ್ಗಳು ಹಾಡಬೇಕಾದ್ರೆ ಸೃಷ್ಟಿಯವರೇ ನಿಮ್ಮ ವಾಯ್ಸ್ನ ಆ ಕ್ವಾಲಿಟಿ ಏನಿದೆ ಎಷ್ಟು ಚೆನ್ನಾಗಿ ಕೇಳ್ತಿದ್ದು ಗೊತ್ತಾ? ವಾಮ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅದು ನಿಮ್ಮ ಸ್ಟ್ರೆಂತ್ ಅನ್ಸುತ್ತೆ. ಬಟ್ ಈ ಹಾಡಿಗೂ ನೀವು ನಿಮ್ಮನ್ನು ಪುಷ್ ಮಾಡಿದ ರೀತಿ, ಇದರಲ್ಲಿ ನೀವು ಮ್ಯಾಚ್ ಮಾಡಿದ ರೀತಿ ವಾಸ್ ವೆರಿ ಗುಡ್. ಆ್ಯಂಡ್ ಶಿವಾನಿ ಯು ಆರ್ ಬ್ರಿಲಿಯಂಟ್. ನಿನಗೆ ಆ ವಾಯ್ಸ್ ಚೆನ್ನಾಗಿ ಮ್ಯಾಚ್ ಆಗ್ಬಿಡ್ತು. ಥ್ರೋ ಚೆನ್ನಾಗಿ, ಸೃಷ್ಟಿ ಹೇಳ್ದಂಗೆ ಆ ಥ್ರೋನೇ ನಿನಗೆ ಚೆನ್ನಾಗಿ ಪ್ಲಸ್ ಆಗಿದ್ದಕ್ಕೆ ಯು ಕುಡ್ ಗಿವ್ ದಟ್ ಅಟ್ಯಾಕ್ ಟು ದಿಸ್ ಸಾಂಗ್. ಸೊ ಈ ಒಂದು ವೆಸ್ಟರ್ನು ಒಂದು ಕ್ಲಾಸಿಕಲ್ ಇಬ್ರು ಸೇರಿ ಇದನ್ನ ಮಿಕ್ಸ್ ಮಾಡಿ ಅಂಡ್ ಲಕ್ಷ್ಮಿ ಮೇಡಮ್ ಅದನ್ನ ಚೆನ್ನಾಗಿ ಡಿಫೈನ್ ಮಾಡಿದ್ರು ಎಂಡಲ್ಲಿ. ಇಟ್ ವಾಸ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್, ವೆರಿ ಕಾಂಪಿಟೇಟಿವ್ ಪರ್ಫಾರ್ಮೆನ್ಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಕಾಂಪಿಟೇಟಿವ್ ಪರ್ಫಾರ್ಮೆನ್ಸ್ ಅಂತಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಮಹಾನ್ ಗುರುಗಳೇ. ನಿಜವಾಗಿಯೂ ಲಾಸ್ಟ್ ಎಕ್ಸ್ಟೆನ್ಷನ್ ಮಾಡಿದ್ರಲ್ಲ, ಅದೊಂದು ಒಳ್ಳೆ ಪ್ರಯೋಗ ಅದು. ಅದಕ್ಕೆ ಜಸ್ಟಿಫಿಕೇಶನ್ನು ಸೃಷ್ಟಿ ಬಹಳ ಚೆನ್ನಾಗಿ ಕೊಟ್ಲು. ಈಗ ಕಾಮೆಂಟ್ಸ್ ಏನಂದರೆ, ನೀನು ಪದ್ಯದಲ್ಲಿ ಸೃಷ್ಟಿ, ನೀನು ಗಪದ್ಯದಲ್ಲಿ ವೃಷ್ಟಿ. ಗಪದ್ಯ ಅಂದ್ರೆ ಅದು ಹಾಡು ಆಗಿರುತ್ತೆ, ಮಾತು ಆಗಿರುತ್ತೆ. ಅದನ್ನ ನಾವು ಈಗೆಲ್ಲ ರ್ಯಾಪ್ ಸಿಂಗಿಂಗ್ ಅಂತೀವಿ ನಾವು. ಮಾಗುರುಳೆ ರ್ಯಾಪ್, ಅದು ಗಪದ್ಯ ಅಂದ್ರೆ ಏನಕ್ಕೆ ಗಪದ್ಯ ಅಂತ ಅದಕ್ಕೆ ಹೆಸರು. ವಾವ್, ಗಪದ್ಯ. ಓಕೆ, ನೀನು ಗಪದ್ಯದಲ್ಲಿ ಸ್ಟ್ರಾಂಗ್ ಇದೆಯಾ, ಅವಳು ಪದ್ಯದಲ್ಲಿ ಸ್ಟ್ರಾಂಗ್ ಇದ್ದಾಳೆ. ಬೆಸ್ಟ್ ಬ್ಯಾಲೆನ್ಸಿಂಗ್ ಪೇರ್ ಇದು. ಆಲ್ ದಿ ವೆರಿ ಬೆಸ್ಟ್ ಫಾರ್ ದಿ ಬೋತ್. ಓಕೆ, ಲೈಟ್ಸ್ ಆನ್ ಮಾಡಿದ್ರೆ ಯಾರು ತೀರ್ಮಾನ ಕೊಡೋದು ಇವತ್ತು? ವಿ.ಪಿ. ಸರ್. ಅಯ್ಯೋ, ಇದು ಬಹಳ ಕನ್ಫ್ಯೂಸಿಂಗ್ ಇವರಿಬ್ರಲ್ಲಿ. ಮತ್ತೆ ಪಾಪ ನಿಮ್ ಕಷ್ಟ ನಂಗೆ ಅರ್ಥ ಆಗತ್ ಸರ್. ಒಂದ್ ಕೆಲಸ ಮಾಡೋಣ ಸರ್, ಜೂರಿ ಬಾರಿಸ್ಕೊಡ್ಲಿ ಇಬ್ರಿಗೂ. ಯಾರಿಗೆ ಜಾಸ್ತಿ ಬರುತ್ತೋ ಅವ್ರ ಗ್ರೀನ್. ಹೆಂಗೈತೆ? ಚೆನ್ನಾಗಿದೆ. ಜೂರಿ, ಮೊದಲಿಗೆ ನಿಮ್ಮ ಅಂಕಗಳು ಗಪದ್ಯಕ್ಕೆ ಅಂದ್ರೆ ಶಿವಾನಿಗೆ ನಿಮ್ಮ ಅಂಕಗಳು ಪ್ಲೀಸ್. ಜೂರಿ, ಎಲ್ಲ ತಾರಕದಲ್ಲೇ ಇದೆ. ಹೌದು, 100 ಶಿವಾನಿಗೆ 100ಕ್ಕೆ 100. ಈಗ ಜೂರಿ ಸೃಷ್ಟಿಗೆ ಅಂಕಗಳನ್ನ ಕೊಡಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದರ ಟೋಟಲ್ ಪರ್ಸೆಂಟೇಜ್ and the winner is Shivani. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಾನು ಅನ್ಕೊಂಡೇ ಇರಲಿಲ್ಲ. ಐ ಲವ್ ಯು ಜೂರಿ ಮೆಂಬರ್ಸ್. ಥ್ಯಾಂಕ್ ಯು ಸೋ ಮಚ್. ನೀನು ರ್ಯಾಪ್ ತರ ನೀನು ಥ್ಯಾಂಕ್ಸ್ ಹೇಳ್ಬೇಕು. ಜೂರಿಗೆ ಥ್ಯಾಂಕ್ಸ್ ಅನ್ನ ಹೇಳಕ್ಕೆ ಬಯಸ್ತೇನೆ, ಎಲ್ರು ಸೇರಿ ನನಗೆ ಮಾರ್ಕ್ಸ್ ಅನ್ನ ಕೊಟ್ರಿ, ಆ ರೀತಿ.
ಥ್ಯಾಂಕ್ ಯು ಸೋ ಮಚ್ ಜೂರಿ ಮೆಂಬರ್ಸ್. ಯಾಕೆ ನೀವು ನನಗೆ ಮಾರ್ಕ್ಸ್ ಕೊಟ್ರಿ, ಇಲ್ಲಾಂದರೆ ನಾನು ಏನು ಮಾಡ್ತಿದ್ದೆ ಗೊತ್ತಿಲ್ಲ. ಥ್ಯಾಂಕ್ ಯು. ಕೃಷ್ಣ ಭಕ್ತೆ ಹಾಗೂ ರಾಯರ ಭಕ್ತೆ ಇಬ್ಬರು ಭಕ್ತೆಯರು ಸೇರಿ ಪ್ರೇಮ ಲೋಕದ ಹಾಡನ್ನ ಹಾಡಿದರೆ ಅದು ಮಹಾಗುರುಗಳ ಕಂಪೋಸಿಷನ್ ಅಲ್ಲಿ ನನ್ನ ಆಲ್ ಟೈಮ್ ಸೂಪರ್ ಡೂಪರ್ ಫೇವ್ರೆಟ್ ಹಾಡು ಇದು. ಮಹಾಗುರುಗಳೇ, ಈ ಹಾಡಿಗೆ ಮತ್ತೊಮ್ಮೆ ಮಗದೊಮ್ಮೆ ನನಗೆ ಗೊತ್ತು ಅಮ್ಮ ಇಲ್ಲೇ ಇದ್ದಾರೆ, ಆದ್ರೂ ಅಮ್ಮನ ಪರ್ಮಿಷನ್ ತಗೊಂಡು ಹೇಳ್ತಾ ಇದ್ದೀನಿ. ಮಹಾಗುರುಗಳೇ, ಐ ಲವ್ ಯು ಮಹಾಗುರುಗಳೇ, ಐ ಲವ್ ಯು ಮಹಾಗುರುಗಳೇ, ಐ ಲವ್ ಯು ಮಹಾಗುರುಗಳೇ. ಮಹಾಗುರುಗಳಿಗೆ ಬರ್ಲಿ ಒಂದು ಪ್ರೇಮದ ಚಪ್ಪಾಳೆ. ಪ್ರೇಮ್ ಸರ್. ಗುರುಗಳೇ, ನೀವು ಪ್ರೀತಿಸುವಂತ ಹೃದಯಗಳಿಗೆ ಎಷ್ಟು ಸುಲಭ ಆಗ್ಲಿ ಅಂತ ಎಷ್ಟು ಚೆನ್ನಾಗಿ ರೆಡ್ ಕಾರ್ಪೆಟ್ ಹಾಕೊಟ್ಟಿದ್ದೀರಾ ಅಂದ್ರೆ, ನಾವು ಮೆಸೇಜ್ ಮಾಡೋದಾಗ್ಲಿ, ಏನೋ ಪದಗಳು ಹುಡುಕೋದಾಗ್ಲಿ ಏನೂ ಬೇಕಾಗೇ ಇಲ್ಲ. ನಿಮ್ಮ ಒಂದೊಂದು ಹಾಡುಗಳು ಹುಡುಗಿರಿಗೆ ಹೇಳ್ಬಿಟ್ರೆ ಸಾಕು, ಅವ್ರ ಹತ್ರ ಅದನ್ನ ಹಾಡ್ತಾ ಹಾಡ್ತಾ ಕೇಳ್ತಾ ಕೇಳ್ತಾ ಇಡೀ ಜೀವನ ಕಳೆದು ಬಿಡ್ಬೋದು. ನೀವಿಬ್ರು ಎಷ್ಟು ಸುಂದರವಾಗಿದ್ದೀರಾ, ಅಷ್ಟೇ ಸುಂದರವಾಗಿ ಹಾಡನ್ನ ಹಾಡಿದ್ರಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು. ಲವ್ ಯು. ಥ್ಯಾಂಕ್ ಯು. ರಕ್ಷಿತಾ ಮ್ಯಾಮ್, ನೀವು ಗುನುಗ್ತಾ ಇದ್ರಿ ಹಾಡನ್ನ. No, I like the way both of them had that coordination. So ಅವ್ರಿಗೆ ಮೆಂಟರ್ಸ್ ಟ್ರೈನ್ ಮಾಡ್ತಾರಾ? ಅನುರಾಧ ಭಟ್ ಅವ್ರು. Oh, that was lovely. Anuradha Bhatt ma'am ಹಾಡುವಾಗ she talks like she's singing ಅಲ್ಲ. She's very sweet and calm and ಅವರು ಸಕ್ಕರೆ ಇಲ್ಲದೆ ಕಾಫಿ ಕುಡಿತಾರೆ. ಹೌದಾ? ಯಾಕಂದ್ರೆ ಅವ್ರು ಕುಡಿದ ತಕ್ಷಣ ಸ್ವೀಟ್ ಆಗ್ಬಿಡುತ್ತೆ. ಇಲ್ಲ, ನಾನು ಸಕ್ಕರೆ ಮಾತ್ರ ತಿಂತೀನಿ, ಕಾಫಿ ಕುಡಿಯಲ್ಲ. The way she talks also is so sweet and nice and so ಅವ್ರ ಮೆಂಟರ್ ಇದ್ದಾಗ ಅವ್ರು ಚೆನ್ನಾಗೇ ಹಾಡ್ಬೇಕು ಅವರು. ಅಂಡ್ ತುಂಬಾ ಚೆನ್ನಾಗಿ ಹಾಡಿದ್ರು ಇಬ್ರು ಹುಡುಗಿ. ವೆರಿ ವೆರಿ ನೈಸ್. ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಕಾಂಪೋಸಿಷನ್. ಬೇರೆ ಕಡಿಮೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹಂಸಲೇಖ ಸರ್ ಹತ್ರ. ಈ ಥರ ಮಕ್ಕಳು ಹಾಡಿದಾಗ ಐ ಥಿಂಕ್ ಆ ಪ್ರೀತಿ ಮತ್ತು ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಫಾರ್ ಸಾರಿಗಮಪ ಟು ವಿಟ್ನೆಸ್ ಹಿಮ್ ಎವ್ರಿ ವೀಕ್, ಇಟ್ ಈಸ್ ಅನ್ ಆನರ್ ಫಾರ್ ಆಲ್ ಆಫ್ ಅಸ್ ಟು. ಸೊ ಥ್ಯಾಂಕ್ ಯು ಸರ್. ಲವ್ಲಿ ಲವ್ಲಿ. ಥ್ಯಾಂಕ್ ಯು ರಕ್ಷಿತಾ ಮ್ಯಾಮ್, ಥ್ಯಾಂಕ್ ಯು. ವಾವ್, ಬಹಳ ಅದ್ಭುತವಾಗಿ ಹಾಡಿದ್ರಿ ಇಬ್ರು. ನಿಜವಾಗಿ ಇದೊಂದು ರೀತಿ ಮಹಾಸಂಗಮದಲ್ಲಿ ಇಬ್ಬರು ಬಹಳ ಸುಂದರವಾದಂಥ ಗಾಯಕಿಯರ ಸಂಗಮ. ಇವತ್ತು ಒಂದು ರೀತಿ ನೋಡಿದ್ರೆ ಮೆಂಟರ್ಸ್ ಸಂಗಮ ಕೂಡ ಹೌದಲ್ಲ? ಹೌದು ಸರ್, ಇಬ್ಬರು ಹಾಡುವಾಗ ತುಂಬ ಒಳ್ಳೆ ಕೋಆರ್ಡಿನೇಷನ್ ಇತ್ತು. ಸೊ ಇವನ್ ಎಕ್ಸ್ಪ್ರೆಷನ್ಸ್ ಮೇಲೆ ನಾವು ತುಂಬಾ ವರ್ಕ್ ಮಾಡಿದ್ವಿ. ಸೊ ಅದು ಸ್ಟೇಜಲ್ಲಿ ವರ್ಕ್ ಆಯಿತು. ಸೊ ಇಬ್ಬರು ಬಹಳ ಅದ್ಭುತವಾಗಿ ಹಾಡಿದ್ರು. ಮಹಾಗುರುಗಳೇ, ನಿಮ್ಮ ಅದ್ಭುತವಾದಂಥ ಸಾಹಿತ್ಯ ಸಂಗೀತ ಇದ್ದಂಥ ಹಾಡಿದು ಹೇಗೆ ಹಾಡಿದ್ರು ಏನು ಅಂತ ನೀವು? ಸಿರಿ ಸಿಂಚನ, ನೀನು ಇವತ್ತು ಯುವರ್ ಪರ್ಫಾರ್ಮೆನ್ಸ್ 100% ಕೊಟ್ಟಿದೀಯಾ. ಯೋಗಶ್ರೀ, ನೀನು ಬಿಗಿನಿಂಗು ಸ್ವಲ್ಪ ಹಾಗಿಗಿದ್ದೆ, ಸೆಕೆಂಡ್ ಹಾಫ್ ಪರ್ಫೆಕ್ಟಾಗಿ ಅವಳ ಜೊತೆಗೆ ಕೋಆರ್ಡಿನೇಷನ್ ಬಂದ್ಬಿಟ್ಟೆ. ನಮ್ದು ನಾವೇ ಏನು ಹೋಗ್ಬೇಕಲ್ಲಪ್ಪ. ಅದರಲ್ಲಿದ್ದು ಪೋಲಿ ಮಾತುಗಳು ಬಿಟ್ಬಿಟ್ಟೆ ನೀನು. ಚೆಲುವಿನ ಬಲೆಯಲ್ಲಿ ಒಲವಿನ ಮೀನುನ ಮ್ಯೂಸಿಕಲ್ ಆಗಿ ಹೇಳ್ಬಾರ್ದು, ಅದರಲ್ಲಿರೋ ಪೋಲಿತನ ಗೊತ್ತಾಗಲ್ಲ.